ವೀಕ್ಷಕರೇ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಕೇಸ್ ಈಗ ಸಿನಿಮಾ ರಂಗಕ್ಕೂ ಕಾಲಿಟ್ಟಿದೆ. ಅದು ಇತ್ತೀಚೆಗಂತೂ ಹೆಚ್ಚು ಸೌಂಡ್ ಮಾಡ್ತಾ ಇದೆ. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಸ್ಟೋರಿ ಹಾಗೇ ಇರುವಂತ ಒಂದು ಟೀಸರ್ ರಿಲೀಸ್ ಆಗಿದೆ. ಟೀಸರ್ ರಿಲೀಸ್ ಆಗ್ತಿದ್ದಂತೆ ಎಲ್ಲರೂ ಕೂಡ ಶಾಕಿಗೀಡಾದ್ರು. ಪೆನ್ಡ್ರೈವ್ ರಿಲೀಸ್ ಆಗಿ 2 ತಿಂಗಳು ಆಗಿದ್ದೇ ತಡ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ವಿಚಾರನೇ ಸಿನಿಮಾ ಮಾಡಿದಾರಾ ಅಥವಾ ಇದಕ್ಕಿಂತ ಮುಂಚೆನೆ ಸಿನಿಮಾ ರೆಡಿ ಆಗಿತ್ತಾ ಅನ್ನೋ ಎಲ್ಲಾ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಸನದ ಎಂಪಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡಿತ್ತು. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಲಾಗಿದೆ. ಸದ್ಯ ಆರೋಪಿ ಸ್ಥಾನದಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರು ತಲೆಮರೆಸಿಕೊಂಡು ವಿದೇಶಕ್ಕೆ ಹಾರಿದ್ದಾರೆ. ರಾಜ್ಯ ಸರ್ಕಾರ SIT ತಂಡವನ್ನ ರಚಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬಂಧನ ವಾರೆಂಟ್ ಕೂಡ ಜಾರಿಗೊಳಿಸಿದೆ. ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣಗಾಗಿ SIT ಯಿಂದ ತನಿಖೆ ಕೂಡ ಶುರು ಹಚ್ಚಿದ್ದಾರೆ. ಇದಾದ ಬಳಿಕನೂ ಭಾರತಕ್ಕೆ ಮರಳುತ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಲಾಗುತ್ತೆ ಎಂದು ಹೇಳಲಾಗ್ತಿದೆ. ಈಗಾಗಲೇ ಅವರ ಪಾಸ್ಪೋರ್ಟ್ ರದ್ದತಿಗೂ SIT ತಂಡ ಅರ್ಜಿಯನ್ನ ಸಲ್ಲಿಸಿದೆ. ಆದರೆ ಕೇಂದ್ರ ಅದಕ್ಕೆ ಸಮ್ಮತಿಸುತ್ತಿಲ್ಲ ಎಂದು ಇದೀಗ ಹೊಸ ಅಪ್ಡೇಟ್ ಕೂಡ ದೊರಕಿದೆ. ಈಗಿರುವಾಗ ಒಂದೇ ಕಡೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಆದ್ರೆ ಇನ್ನೊಂದ್ ಕಡೆ ದೇಶ ಒತ್ತಿ ಉರಿತಾ ಇರುವಾಗ ಒಂದು ಹೊಸ ಸಿನಿಮಾ ಟೀಸರ್ ಕೂಡ ರಿಲೀಸ್ ಮಾಡಿ ಸದ್ದು ಆಗಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಸದ್ಯಕ್ಕೀಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನೇ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗ್ತಿದ್ರೆ ಅಲ್ಲಿಗೆ ಆ ಸಿನಿಮಾ ಯಾವುದು, ಅದ್ರ ಬಗ್ಗೆ ಸಿನಿಮಾ ತಂಡ ಏನ್ ಹೇಳ್ತಾರೆ? ಕೆಲವು ದಿನಗಳಿಂದ ಹೊಸಬರ ಸಿನಿಮಾ ಸಿಂಹ ಗುಹೆ ಪ್ರಚಾರ ಮಾಡ್ತಾ ಇದೆ. ಆದ್ರೀಗ ಈ ಸಿನಿಮಾದ ಟೀಸರ್ ಅನ್ನು ಚಿತ್ರತಂಡ ರಿಲೀಸ್ ಮಾಡ್ತಾ ಇದ್ದಂತೆ ಎಲ್ರೂ ಶಾಕ್ ಆಗಿದ್ದಾರೆ. ಈ ಟೀಸರ್ ನಲ್ಲಿರುವ ತುಣುಕುಗಳು ಸದ್ಯ ಎಲ್ಲೆಡೆ ಸಂಚಲನ ಸೃಷ್ಟಿಸುತ್ತಿರುವ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣವನ್ನೇ ಹೋಲ್ತಾ ಇದೆ. ಸದ್ಯ ರಿಲೀಸ್ ಆಗಿರುವ ಸಿಂಹಗುಹೆ ಟೀಸರ್ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅನ್ನೋದಕ್ಕೆ ಚಿತ್ರದ ನಿರ್ದೇಶಕ SGR ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರಿಗೂ ಈಗ ಹಾಗೆ ಅನ್ನಿಸ್ತಾ ಇರಬಹುದು ಅಷ್ಟೇ. ನಾವು ಈ ಸಿನಿಮಾ ಮಾಡಿ 1.5 ವರ್ಷ ಆಯ್ತು. ಸೆನ್ಸಾರ್ 2022 ಡಿಸೆಂಬರ್ ಆಗಿದೆ. ನಮ್ಮ ಸಿನಿಮಾದಲ್ಲಿರುವ ಕಂಟೆಂಟು ಹಾಗೆ ಕಾಣಿಸ್ತಾ ಇದೆ. ಸಿನಿಮಾದಲ್ಲಿ ಇರೋದನ್ನ ಬಿಟ್ಟು ಬೇರೆ ಏನೂ ಮಾಡುವುದಕ್ಕೆ ಹೋಗಿಲ್ಲ ಎಂದು ನಿರ್ದೇಶಕ SGR ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಸಿಂಹ ಗುಹೆ ಸಿನಿಮಾ ಪ್ರಜ್ವಲ್ ರೇವಣ್ಣ ಪ್ರಕರಣ ಹೊರಬಂದ ಬಳಿಕ ನಿರ್ಮಾಣ ಮಾಡಿದ್ದಲ್ಲ. ಈ ಹಿಂದೆನೆ ಸಿನಿಮಾ ಶೂಟಿಂಗ್ ಆಗಿದೆ. ಹೀಗಾಗಿ ತಮ್ಮ ಸಿನಿಮಾಗೂ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ನಿರ್ದೇಶಕರು ಹೇಳಿದ್ದಾರೆ. ಇನ್ನು ಈ ಸಿನಿಮಾ ಯಾವುದೇ ಸತ್ಯ ಘಟನೆಗಳನ್ನ ಆಧರಿಸಿದ ಸಿನಿಮಾ ಅಲ್ಲ. ನಾವು ಕತೆ ಬರೆದು ಬಹಳ ವರ್ಷಗಳಾಗಿದ್ದವು. ಆಗ ಕೆಲವರೊಂದಿಗೆ ಚರ್ಚೆ ಮಾಡಿದಾಗ ಇದು ಬೇರೆ ಲೆವೆಲ್ ಸಿನಿಮಾ, ಇಂಗ್ಲಿಷ್ ಸಿನಿಮಾ ರೇಂಜ್ಗೆ ಈ ಸಿನಿಮಾ ಇದೆ ಎಂದು ಹೇಳಿದ್ರು. ಇಲ್ಲಿನ ನೇಟಿವ್ಗೆ ಒಗ್ಗುತ್ತಾ ಅಂತ ಹೆದರಿ ಇಲ್ಲಿವರೆಗೂ ಸಿನಿಮಾ ತೆಗೆದುಕೊಂಡು ಬಂದಿದ್ದೆ ಅಷ್ಟೇ. ಈ ಸಿನಿಮಾವನ್ನ ಮಾಡಿದ್ದರೆ 2018ರಲ್ಲೇ ರಿಲೀಸ್ ಆಗ್ತಿತ್ತು ಎಂದು ಸಿಂಹ ಗುಹೆ ನಿರ್ದೇಶಕ ಹೇಳಿದ್ದಾರೆ. ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣದಲ್ಲಿ ಮತ್ತೊಂದು ಹೋಲಿಕೆ ಇದೆ. ಈ ಸಿನಿಮಾದ ಹೀರೋ ಹಾಗೂ ನಿರ್ಮಾಪಕ ರವಿ ಶಿರೂರ್ ಕೂಡ ವಿದೇಶದಲ್ಲಿ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಹಾಗೂ ನಮ್ಮ ಸಿನಿಮಾ 2 ಕಾಕತಾಳೀಯ ಅಷ್ಟೇ. ಅಲ್ಲದೆ ನಮ್ಮ ಸಿನಿಮಾ ನಾಯಕ ಕೂಡ ವಿದೇಶದಲ್ಲಿಯೇ ಇದ್ದಾರೆ. ಆದ್ರೆ ಅವರು ಇರೋದೇ ಅಲ್ಲಿ. ಅವರಿಗೆ ಅಲ್ಲಿ ಸ್ವಂತ ಮನೆ ಇದೆ. ಅವರಿಗೆ ಸಿನಿಮಾಗೆ ಆಫರ್ ಬಂದಾಗ ಅವರು ನಟಿಸಿ ಹೋಗ್ತಾರೆ ಎಂದು ನಿರ್ದೇಶಕ ಸ್ಪಷ್ಟಪಡಿಸಿದ್ದಾರೆ. ಒಟ್ನಲ್ಲಿ ಸಿಂಹಗುಹೆ ಸಿನಿಮಾ ರಿಲೀಸ್ ಆಗದಿದ್ರೂ ಕೂಡ ಟೀಸರ್ ನಲ್ಲೇ ಇದೀಗ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಕೇಸ್ಗೂ ಇದಕ್ಕೂ ಒಂದೇ ರೀತಿಯ ಸಾಮ್ಯತೆ ಇರೋದ್ರಿಂದ ಕನ್ನಡ ಸಿನಿ ರಸಿಕರೀಗ ಸಿಂಹಗುಹೆ ಸಿನಿಮಾಗಾಗಿ ಕಾಯ್ತಾ ಇದ್ದಾರೆ. ಟೀಸರ್ ಇಷ್ಟು ಸೌಂಡ್ ಮಾಡ್ತಾ ಇದ್ರೆ ಸಿನಿಮಾ ಬಂದ್ಮೇಲೆ ಇನ್ನೆಷ್ಟು ಸೌಂಡ್ ಮಾಡಬಹುದು ಎನ್ನುವುದು ಅಭಿಮಾನಿಗಳ ಮಾತಾಗಿದೆ. ಮತ್ತಷ್ಟು ಅಪ್ಡೇಟ್ಗಾಗಿ BNTV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜಲಿ ಸ್ಪೆಷಲ್ ಡೆಸ್ಕ್ BNTV, ಇದು ನಿಮ್ಮ ಧ್ವನಿ.